ನನ್ನ ಗಮನಕ್ಕೆ ಬಾರದೆ ಹಣ ವರ್ಗಾವಣೆ ಆಗಿದೆ. ವಿಪಕ್ಷಗಳ ರಾಜೀನಾಮೆ ಆಗ್ರಹಕ್ಕೆ ಸಚಿವ ನಾಗೇಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 187 ಕೋಟಿ ಯೂನಿಯನ್ ಬ್ಯಾಂಕ್ಗೆ ಜಮೆ ಆಗಿದೆ, ನನ್ನ ಗಮನಕ್ಕೆ ಇಲ್ಲ. ಅದು ಬೋರ್ಡ್ ಮೀಟಿಂಗ್ ಆಗದೆ ಹಣ ವರ್ಗಾವಣೆ ಆಗಿದೆ. ಯಾವ ಬ್ಯಾಂಕ್ನಲ್ಲಿ ಖಾತೆ ಇದೆ ಅಂತ ಗೊತ್ತಿರಲಿಲ್ಲ. ಚೇರ್ಮನ್ ಇದ್ಮೇಲೆ ನಾನು ಹಸ್ತಕ್ಷೇಪ ಮಾಡಿರಲಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ, ನನ್ನ ಗಮನಕ್ಕೆ ಬಾರದೆ ಇದೆಲ್ಲ ಆಗಿದೆ, ಹಣ ವರ್ಗಾವಣೆ ಆಗಿದೆ. ನಮ್ಮ ಜೊತೆಗೆ ನಾಗೇಂದ್ರ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಸಚಿವ ಬಿ ನಾಗೇಂದ್ರ ಅವರೇ ಈ ಅಧಿವೇಶನದ ಮುಂಗಾರು ಅಧಿವೇಶನದ ಪ್ರತಿಪಕ್ಷಗಳ ಟಾರ್ಗೆಟ್, ಈ ವಿಚಾರಕ್ಕೆ ತಮ್ಮ ಅಭಿಪ್ರಾಯ ಏನು? ಅವರು ವಿನಾಕಾರಣ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ರಾಜೀನಾಮೆಯನ್ನು ಕೇಳ್ತಿದ್ರಲ್ಲ, ಕೇವಲ ರಾಜಕೀಯವಾಗಿ ಅದನ್ನ ದುರುದ್ದೇಶವಾಗಿ ಅವರು ಇಟ್ಕೊಂಡು ನಾವು ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಪ್ರಕರಣಗಳು ಕೋರ್ಟ್ ಅಲ್ಲಿ ಇದೆ. ಬೇಲ್ ಪಡ್ಕೊಂಡು ಬಂದ ಮೇಲೆ ಇವ್ರು ಹೇಳ್ದಂಗೆ ಮಾಡಕ್ಕಾಗಲ್ಲ. ಸಂವಿಧಾನದಲ್ಲಿ ನನಗೆ ಹಕ್ಕನ್ನು ಕೊಟ್ಟಿದೆ, ಆ ಸಂವಿಧಾನವನ್ನೇ ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಹಕ್ಕನ್ನು ಪಡಿಬಾರದು, ಒಬ್ಬ ದಲಿತ ಪಡಿಬಾರದು. ಅದೇ ಬೇರೆಯವರಾಗಿದ್ರೆ ಬಿಟ್ಬಿಡ್ತಿದ್ರೆ ನನಗೆ ಗೊತ್ತಿಲ್ಲ. ನನಗೆ ನಾನು ಒಬ್ಬ ದಲಿತ ಅನ್ನುವಂತ ವಿಚಾರಕ್ಕೆ ಈ ರೀತಿಯಾದಂತ ಕೆಲಸ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ನನಗನ್ಸುತ್ತೆ ಬಹುಶಃ ಇಂಥ ವಿಚಾರಕ್ಕೆ ನಾನು ಮಾನ್ಯ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಮನವಿ ಮಾಡ್ತೀನಿ, ಬಿಡಿ, ಇದನ್ನೆಲ್ಲ ಬಿಟ್ಟು ಚರ್ಚೆಗೆ ಬನ್ನಿ. ನಮ್ಮ ಮುಖ್ಯಮಂತ್ರಿಗಳು ಸದಾ ಸಿದ್ದವಾಗಿದ್ದಾರೆ. ನಮ್ಮೆಲ್ಲ ಸಂಪುಟ ಸಹೋದ್ಯೋಗಿಗಳ ಜೊತೆಯಲ್ಲಿದ್ದೀರಾ, ಅವರೆಲ್ಲ ಕೂಡ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಿ. ತಾವು ಬನ್ನಿ, ಇದನ್ನು ಬೆಳಕು ಚೆಲ್ಲೋಣ ಅನ್ನುವಂಥ ವಿಚಾರವನ್ನು ನಾನು ಮನವಿ ಮಾಡ್ತೇನೆ. ದಲಿತ ಅನ್ನುವಂಥದ್ದು ಇದು ತಮ್ಮ ರಕ್ಷಣೆಗಾಗಿ ತಾವು ಬಳಸ್ತಾ ಇರುವಂತಹ ಒಂದು ರಕ್ಷಣಾತ್ಮಕ ಅಂಶನ? ಇಲ್ಲ ರೀ, ನಾನು ದಲಿತ ಅಲ್ಲನಾ? ತಾವು ಹೇಳ್ದಂಗೆ ನಾನು ಪರಿಶಿಷ್ಟ ಪಂಗಡದ ಮೀಸಲಾತಿ ಕ್ಷೇತ್ರದಿಂದ ಬಂದಂತ ದಲಿತ. ನಾನು ಅಲ್ಲೇ ನನಗೆ ಆ ಹಕ್ಕದಿಂದನೇ ನಾನು ಬಂದಂತವನು. ಇವತ್ತು ಆ ಕ್ಷೇತ್ರದಿಂದ ಗೆದ್ದು ಬಂತವ್. ನನ್ನ ದಲಿತ ಅನ್ಲಾರ್ದನೆ ಬೇರೆ ಅಂದ್ರೆ ಒಪ್ಕೊಳ್ಳುತ್ತಾ ಸಮಾಜ? ಎಷ್ಟು ನಾನು ದಲಿತ? ನಾನು ಹುಟ್ಟವಾಗೂ ಈ ಸಿಸ್ಟಮ್ ಅಲ್ಲಿ ಬಂದಿದ್ದ ದಲಿತನಾಗಿದ್ದೀನಿ, ಸಾಯೋವಾಗ ಕೂಡ ಅದೇ ದಲಿತನಾಗಿ ಸಾಯ್ತೀನಿ. ನನಗೆ ಇದನ್ನು ಯಾವುದೇ ರಕ್ಷಣಾತ್ಮಕವಾಗಿ ಮಾಡಲಿಕ್ಕೆ ನಾನು ಮಾಡ್ತಾ ಇಲ್ಲ. ನಾನು ಯಾವುದೋ ಒಂದು ನನ್ನ ಪದವಿಗೋ ನನ್ನ ಒಂದು ಸ್ಥಾನಕ್ಕಾಗಿ ನಾನು ಮಾಡ್ತಾ ಇಲ್ಲ. ನಾನು ದಲಿತ ಅನ್ನುವಂತ ಹೆಮ್ಮೆಯಿಂದ ನಾನು ದಲಿತನಾಗಿ ಇದ್ದೀನಿ. ಹಾಗಾದ್ರೆ ಸರ್, ಈಗ ಹಣ ವರ್ಗಾವಣೆ ಆಗಿರುವಂತ ವಿಚಾರದಲ್ಲಿ ಅಧಿಕಾರಿಗಳ ಶಿಕ್ಷೆ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಆ ಘಟನೆ ಆಗಿರುವಂತದಕ್ಕೆ ಹೊಣೆ ಯಾರು? ಸಮುದಾಯಕ್ಕೆ ತಮ್ಮ ಸಮಜಾಯಿಷಿ ಏನು? ಈಗಾಗಲೇ ಕೂಡ ಕೇಸು ನಡೀತಾ ಇದೆ. ಅದಕ್ಕೆ ಹೊಣೆಗಾರಿಕೆ ಯಾರು ಅನ್ನುವಂಥದ್ದನ್ನ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಅದರ ಇತ್ಯರ್ಥ ಆಗುತ್ತೆ. ಆ ಪಕ್ಷದ ಬಗ್ಗೆ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸದನದಲ್ಲಿ ನನ್ನ ಕಣ್ಮುಂದ್ರೆ ಏನ್ ನಡೀತಿದೆ ಅದನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ಅವರವರು ಏನೇನ್ ಮಾತಾಡ್ಕೊಂಡಿದಾರೋ ಗೊತ್ತಿಲ್ಲ. ಅದರಲ್ಲಿ ಮುಖ್ಯವಾಗಿ ಪಾದಯಾತ್ರೆ ಮಾಡಬಹುದು, ಅದು ಅವರ ಆಂತರಿಕ ವಿಚಾರ. ನನಗೆ ಯಾವುದೇ ಇಲ್ಲ. ಬಟ್ ಒಂದು ನಮ್ಮ ವಿರೋಧ ಪಕ್ಷದಲ್ಲಿ ಇರುವಂತಹ ಎಲ್ಲಾ ನಮ್ಮ ಶಾಸಕರು, ಮಾಜಿ ಶಾಸಕರಾಗಿರ್ಬೋದು, ನಮ್ಮ ಜನಾಂಗದವರಾಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ಸುಳ್ಳನ್ನು ಹೇಳಿ ಇದನ್ನು ಪಾದಯಾತ್ರೆ ಮಾಡಕ್ಕಾಗಲ್ಲ ಅನ್ನುವಂಥ ವಿಚಾರವನ್ನು ಅವ್ರಿಗಿದೆ. ಕೊನೆಯದಾಗಿ ಸರ್, ಸಿಬಿಐ ಕೂಡ ಈಗ ಪತ್ರ ಬರೆದಿದೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ. ಆ ವಿಚಾರದಲ್ಲಿ ತಮ್ಮ ನಿಲುವುಗಳೇನು? ತಾವು ಮುಂದೆ ಏನ್ ಮಾಡ್ತೀರಿ? ಅಲ್ಲ, ಪ್ರಾಸಿಕ್ಯೂಷನ್ ಅದೊಂದು ಪ್ರಾಸೆಸ್ ರೀ. ನಾನು ಒಬ್ಬ MLA ಶಾಸಕ ಆದಾಗ ಪ್ರಾಸಿಕ್ಯೂಷನ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಪ್ರಾಸಿಕ್ಯೂಷನ್ ನಾವು ತಗೊಂಡಿಲ್ಲ, ಇವತ್ತು ತಗೊಂಡಿದ್ದಾರೆ. ಅಷ್ಟರೊಳಗೆ ಅವರು ಚಾರ್ಜ್ ಶೀಟ್ ಮಾಡಿಬಿಟ್ಟಿದ್ದಾರೆ. ಆ ಚಾರ್ಜ್ ಶೀಟ್ ನಾನು ಬೇಲ್ ಕೂಡ ನಾನು ತೆಗೆದುಕೊಂಡಿದ್ದೀನಿ. ಸದನದಲ್ಲಿ ಉತ್ತರ ಕೊಡ್ಲಿಕ್ಕೆ ನಾಗೇಂದ್ರ ಅವರು ಸಜ್ಜಾಗಿದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ತಮ್ಮ ಬೆಂಬಲಕ್ಕಿದೆಯಾ? ಖಂಡಿತವಾಗಿ ಇಡೀ ಸರ್ಕಾರ ಬೆಂಬಲಕ್ಕಿದೆ. ಬೆಂಬಲ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ನಾನು ನಿರಪರಾಧಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಅಪರಾಧಿ ಆಗಿದ್ರೆ ನನ್ನ ಮಂತ್ರಿನೇ ಮಾಡ್ತಾ ಇದ್ದಿಲ್ಲ. ನಾನು ಅದರಲ್ಲಿ ತಪ್ಪಾಗಿದ್ರೆ ಏನಾದರೂ ಆಗಿದ್ರೆ ನನಗೆ ಮಂತ್ರಿ ಮಾಡ್ಲಿಕ್ಕೆ ಅವಕಾಶನೂ ಕೊಡ್ತಾ ಇದ್ದಿಲ್ಲ. ನಮ್ಮ ಜೊತೆ ಸಚಿವ ಇದಿಷ್ಟು ಬಿ ನಾಗೇಂದ್ರ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾ ನಮ್ಮ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು.